ಸೌಜನ್ಯ ಕೇಸ್ ಓಪನ್ ಆಗುತ್ತಾ? ಚಿನ್ನಯ್ಯ ಹೇಳಿಕೆ ಆಧರಿಸಿ ಎಸ್ಐಟಿಗೆ ಕುಟುಂಬಸ್ಥರ ದೂರು, ಮತ್ತೆ ತನಿಖೆಗೆ ಕೇಳಿದ ಕುಟುಂಬಸ್ಥರು. ಚಿನ್ನಯ್ಯಗೆ ಆಶ್ರಯ ಕೊಟ್ಟಿದ್ದ ತಿಮ್ರೋಡಿ ಅಜ್ಞಾತ ಸ್ಥಳದಲ್ಲಿದ್ದಾರಂತೆ. ನೋಟಿಸ್ ಕೊಡೋಕೆ ಎಸ್ಐಟಿ ಸಿದ್ಧತೆ ಅಂತೆ. ನನ್ನನ್ನು ವಿಚಾರಣೆ ಕರೀರಿ ಅಂತಾರೆ ಮಠಣ್ಣವರು. ಅರಿಚಿತ್ತ ಕ್ಷಣವೊಂದು ಉಲ್ಟಾ ಮಾತು. ಸುಜಾತಾ ಭಟ್ ಎಪಿಸೋಡ್ಗೆ ಎಸ್ಐಟಿ ತಬ್ಬಿಬ್ಬು. ಯೂಟ್ಯೂಬರ್ ಸಮೀರ್ ಹಿಂದಿದ್ಯಾ ಎಸ್ಟಿಪಿಐ? ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಸಿಎಂ ಹೇಳಿಕೆ ಏನಿದೆ? ಉದ್ದಟತನದ್ದು, ಕ್ಷಮೆ ಕೇಳಲಿ ದೋಸ್ತಿಗಳ ಆಗ್ರಹ. ಸತ್ಯ ಕೆಲವರಿಗೆ ಸಹಿಸಲ್ಲ ಅಂತ ಡಿಕೆ ಕಿಡಿ. ಹಿಂದೂ ಧಾರ್ಮಿಕ ವಿಚಾರ ಒಪ್ಪಿದ್ರೆ ಮುಷ್ತಾಕ್ಗೆ ವಿರೋಧ ಇಲ್ಲ. ನಾಗವಲ್ಲಿ ತರ ಕರೆದ್ರ ಬಿಜೆಪಿ ಅಣಕ ವಿಷಬೀಜ ಬಿತ್ತಬೇಡಿ ಎಂದ ಎಂಬಿ ಪಾಟೀಲ್. ಬಿಜೆಪಿ ಜೊತೆಗೆ ಸಮಸ್ಯೆ ಇಲ್ಲ. ಸಂವಿಧಾನ ಕೊಟ್ಟ ಮೀಸಲಾತಿಗೆ ಬೆಂಬಲ ಇದೆ. ಪ್ರತಿ ಕುಟುಂಬ 3 ಮಕ್ಕಳನ್ನ ಹೊಂದಲಿ. ಆರ್ಎಸ್ಎಸ್ ಚೀಫ್ ಕರೆ. ಮತ್ತೆ 6 ದಿನ ಇಡೀ ಕಸ್ಟಡಿಗೆ ವೀರೇಂದ್ರ ಪಪ್ಪಿ. ಕರ್ನಾಟಕ ಸೇರಿ ದೇಶದ ಹಲವೆಡೆ ವರ್ಷಧಾರೆ. ಕೆಎಸ್ಆರ್ಟಿಸಿ ರಿವರ್ಸ್ ಆಕ್ಸಿಡೆಂಟ್ಗೆ 6 ಬಲಿ. ಕಾಲ್ತುಳಿತ ಬಗ್ಗೆ 3 ತಿಂಗಳ ಬಳಿಕ ಆರ್ಸಿಬಿ ಪ್ರತಿಕ್ರಿಯೆ. ಒಂದೇ ಬೈಕ್ಗೆ 46,000 ಟ್ರಾಫಿಕ್ ಫೈನ್ ಅಂತೆ. ಉಕ್ರೇನ್ ರಷ್ಯಾ ಯುದ್ಧ ಮೋದಿ ವಾರಂತೆ.